ನಮಸ್ಕಾರ. ವಿಠಲ್ ರುಕ್ಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಪೂರ್ವಿ ಹೊಸಪೇಟೆಯವರು ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಅವರು ಹಸ್ತ ನಕ್ಷತ್ರ ಹಾಗೂ ಕನ್ಯಾ ರಾಶಿ ಕುಂಭ ಲಗ್ನದಲ್ಲಿ ಜನ. ಓಕೆ, ಹಸ್ತ ನಕ್ಷತ್ರ ಬಹಳ ಒಳ್ಳೆಯ ನಕ್ಷತ್ರ, ನೋ ಡೌಟ್. ಕೇತು 14 ಡಿಗ್ರಿ ಇದ್ದಾನೆ 1ನೇ ಮನೆಯಲ್ಲಿ. ನೋಡಿ, ಕೇತು ಆಗಲಿ, ರಾಹು ಆಗಲಿ, ಶುಕ್ರ ಆಗಲಿ, ಶನಿ ಆಗಲಿ, ಇವರು ಮಿತ್ರ ರಾಶಿಗೆ ಬಂದರೆ ಸಿಕ್ಕಾಬಿಟ್ಟು ಒಳ್ಳೆ ಫಲ ಕೊಡ್ತಾರೆ. ಇಷ್ಟು ಡಿಪ್ಲೊಮ್ಯಾಟ್ ಅಂದರೆ ನೀವು ಯಾರ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದು ನಿಮ್ಗೆ ನೋಡ್ಕೊಳ್ಬೇಕು. ಅಷ್ಟು ಡಿಪ್ಲೊಮ್ಯಾಟ್ ನೀವು. ಮಾತಿನಲ್ಲಿ ಚಂದ, ವಿನಯ, ಕೇತು ಕೊಡೋದು. ಹೌದೌದು, ದುಡ್ಡು ಯಾವತ್ತು ವ್ಯಕ್ತಿತ್ವ ಭಾಳ 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 ವ್ಯಕ್ತಿತ್ವ ನಿಮ್ಮದು. ಭಾರಿ ಸೈಲೆಂಟ್ ವ್ಯಕ್ತಿತ್ವ, ಡಿಸೆಂಟ್, ಡಿಪ್ಲೊಮ್ಯಾಟ್. ಯಾರ ಜೊತೆ ಮಾತಾಡ್ಬೇಕಷ್ಟೇ ಮಾತಾಡ್ತೀರ. ಊಟ ಆಯ್ತಾ? ಹ್ಞೂ ರೀ, ನಾನು ಊಟ ಆಯ್ತು ಅನ್ನೋಲ್ಲ ನೀವು. ಇಷ್ಟ ಹಿಂಗೆ ಈ ಡಿಪ್ಲೊಮೆಸಿ ಭಾಳ ಇರುತ್ತೆ. ಭಾಳ ಒಳ್ಳೆಯದು ಕೇತು ಲಗ್ನದಲ್ಲಿ ಇರೋದ್ರಿಂದ. ಬಟ್ ಯಾವ ಇದು ಇಲ್ಲ ನೋಡಿ, ಯಾವ ಗ್ರಹನೂ ಇಲ್ಲ. ಕೇತು ಮತ್ತು ರಾಹುವಿನ ನಡಬರ್ಕ್ ಅಷ್ಟು ಗ್ರಹ ಬಂದಿದೆ ನೋಡಿ. ಕರೆಕ್ಟಾ? ಕೇತು ಮತ್ತು ರಾಹುವಿನ ಒಳಗಡೆ, ಹೌದಾ, ಏನು ಇದು ತಲೆ, ಇದು ಬಾಲ. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ಏನಂತ ಹೇಳಿದ್ರೆ ಕೇತುಮುಖಿ, ಹೌದಾ, ಕಾಳಸರ್ಪ ದೋಷ ಅಂತ ಕರಿತೀವಿ ನಾವು. ಕೇತುಮುಖಿ ಕಾಳಸರ್ಪ ದೋಷ. ಈ ದೋಷದಲ್ಲಿದ್ದವ್ರಿಗೆ 50% ಇರ್ತದೆ ಕೇತುಮುಖಿ ಆದ್ರೆ. ರಾಹುಮುಖಿ ಆದ್ರೆ 100% ಇರುತ್ತೆ 1ನೇ ಲಗ್ನದಿಂದ. 1ನೇದು ಇವರು ವ್ಯಕ್ತಿತ್ವವನ್ನು ಹಾಳು ಮಾಡ್ಕೋತಾರೆ. ಹೌದು. 2ನೇದು ಇವರು ಮನಸ್ಸನ್ನು ಚಂಚಲವಾಗಿರುತ್ತೆ. 3ನೇದು ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ಮುಂದೆ ಬರಲ್ಲ, ವೀಕ್ ಇರ್ತಾರೆ, ಗಂಟಿರ್ತಾರೆ. ಬಟ್ ಅಪ್ಪಿತಪ್ಪಿ ಒಂದು ಗ್ರಹ ಯಾವುದಾದ್ರೂ ಉಚ್ಚದಲ್ಲಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಮುಂದೆ ನೋಡೋಣ, ಬನ್ನಿ. ನೋಡಿ, ಚಂದ್ರ ಗುರು ಒಂದೇ ಮನೆಯಲ್ಲಿದ್ದಾರೆ, 8ನೇ ಮನೆಯಲ್ಲಿ. ಬಟ್ ಗಜಕೇಸರಿ ಯೋಗ ಆಗುವುದು ಮೀನ ಲಗ್ನಕ್ಕೆ, ಮೇಷ ಲಗ್ನಕ್ಕೆ, ಕರ್ಕ ಲಗ್ನಕ್ಕೆ ಹಾಗೂ ವೃಶ್ಚಿಕ ಲಗ್ನಕ್ಕೆ ಮಾತ್ರ ಗಜಕೇಸರಿ ಯೋಗ. ಉಳಿದಿದ್ದಕ್ಕೂ ಯಾವುದಕ್ಕೂ ಗಜಕೇಸರಿ ಯೋಗ ಆಗುವುದಿಲ್ಲ. ಹೌದಾ? ಇದು ಕುಂಭ ಲಗ್ನ ಆಗಿದ್ರಿಂದ ಗಜಕೇಸರಿ ಆಗುವುದಿಲ್ಲ. 6ನೇ ಮನೆ ಸ್ವಾಮಿ ಮತ್ತು ಗುರು. ನೋಡ್ರಿ, ಕುಂಭದ ಅತಿ ದೊಡ್ಡ ವಿರೋಧಿಗಳು 1 ಗುರು, 2 ಚಂದ್ರ, 3 ಸೂರ್ಯ. ಇವರು 3 ಮಂದಿ ವಿಪರೀತ ದೊಡ್ಡ ವಿರೋಧಿಗಳು. ಈ ಚಂದ್ರ ಗುರು ಏನಿದ್ದಾರೆ 8ನೇ ಮನೆಯಲ್ಲಾಗಿದ್ದರಿಂದ ಚಂದ್ರ ಮತ್ತು ಗುರುನಿಂದ, ಹೌದಾ, ವಿಪರೀತ ರಾಜಯೋಗ ಆಗಿದೆ. ವಿಪರೀತ ರಾಜಯೋಗ ಎಲ್ಲಿಂದ ಬಂದಿದೆ? 8ನೇ ಮನೆಯಿಂದ ಚಂದ್ರ ಮತ್ತು ಗುರುನಿಂದ ಬಂದಿದೆ. ಒಳ್ಳೆ ಡಿಗ್ರಿಯಲ್ಲೂ ಇದ್ದಾರೆ. ಇವರ ಕಾಲದಲ್ಲಿ, ಇವರ ಟೈಮ್ನಲ್ಲಿ ನೀವು ಒಳ್ಳೇದಾಗುತ್ತೆ ಹೊರತು ಕೆಟ್ಟದ್ದಾಗೋದಿಲ್ಲ. 9ನೇ ಮನೆ ಶುಕ್ರಸ್ವಾಮಿ 11ನೇ ಮನೆಯಲ್ಲಿ ಬಂದಿದ್ದಾನೆ, ಹೌದಾ. ಭಾಗ್ಯೇಶ ಲಾಭೇಶದಲ್ಲಿದ್ದಾನೆ. ಬಟ್ 10ನೇ ಮನೆಯಲ್ಲಿ ಯಾರ್ಯಾರಿದ್ದಾರೆ ನೋಡೋಣ ಬನ್ನಿ. ಸೂರ್ಯ 8 ಡಿಗ್ರಿ ಇದ್ದಾನೆ, ಶನಿ 22, ಬುಧ 23. ಸೂರ್ಯ ನೋಡಿ, ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಸರ್ಪದೋಷ ಜನರೇಟ್ ಆಗ್ತದೆ. ಏನಾಯ್ತು? ಸರ್ಪದೋಷ. ಸಾರಿ, ಕಾಳ ಸರ್ಪದೋಷ ಆಲ್ರೆಡಿ ಹೇಳಿದ್ದೀನಿ ನಾನು. ರಾಹು ಇಲ್ಲಿ ಒಳ್ಳೆಯವನಲ್ಲ ಇದೆ ಆಕ್ಚುಲಿ. ನಿಮ್ಮ ಮ್ಯಾರೇಜ್ ವಿಚಾರದಲ್ಲಿ ಗದ್ದಲ ಆಗ್ಬೋದು, ಕೋರ್ಟಿಗೆ ಹೋಗ್ಬೋದು, ಮ್ಯಾರೇಜ್ ಮುರಿಬಹುದು. ಯಾಕಂದ್ರೆ 7ನೇ ಮನೆ ರಾಹು ಅದು ಹೋಗಿ ಸಿಂಹ ರಾಶಿಯಲ್ಲಿ ಬಂದರೆ ಬಹಳ ಕೆಟ್ಟದ್ರಿ. ತಾವು ದಯವಿಟ್ಟು ಕಾಳಸರ್ಪ ದೋಷವನ್ನ ಪರಿಹಾರ ಮಾಡ್ಕೊಳ್ಳಿ. ಕನಿಷ್ಠ 5 ಪೂಜೆ ಆದ್ರೂ ಮಾಡ್ಕೋಬೇಕು. ಬಂದು ನೋಡೋಣ. 8 ಆಯ್ತು. 9ನೇ ಮನೆಯಲ್ಲಿ ಯಾರು ಇಲ್ಲ. 10ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶನಿ 3 ಜನ ಇದ್ದಾರೆ. ಇಲ್ಲಿ ಸೂರ್ಯ ಒಳ್ಳೆಯವನಲ್ಲ, ಸೂರ್ಯ ವಿರೋಧಿ. ತಾವು ದಯವಿಟ್ಟು ಸೂರ್ಯ ಶಾಂತಿ ಮಾಡಿಸ್ಕೊಳ್ಳಿ. 11,000 ಜಪ ಆಗ್ಬೇಕು, ಅದು ಹೋಮ ಆಗ್ಬೇಕು. ಪ್ರತಿ ಮಧ್ಯಾಹ್ನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ತುಳಸಿಗೆ ನೀರು ಹಾಕೋದ್ರಿಂದ
ಸೂರ್ಯ ಶಾಂತಿ ಆಗ್ತಾನೆ. ನಿಮ್ಮ ತಂದೆಯವರಿಗೂ ಸಹ ಸೂರ್ಯ ಕೆಟ್ಟಿದ್ದಾನೆ. ತಾವು ದಯವಿಟ್ಟು ಮಾಡ್ಕೊಳ್ಳಿ. ಬಟ್ 8 ಡಿಗ್ರಿ ಇದ್ದಾನೆ, ಯಾಕಂದ್ರೆ ಡಿಫ್ರೆನ್ಸ್ ಭಾಳ ಆಗುತ್ತೆ ನೋಡಿ. 5ನೇ ಮನಿ ಸ್ವಾಮಿ, 1ನೇ ಮನಿ ಸ್ವಾಮಿ ಇಬ್ರು ಬಂದು 10ನೇ ಮನೆಯಲ್ಲಿ ಕುಂತಿದ್ರಿಂದ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋದು 100% ಇರುತ್ತೆ. ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಭಾಳ ಇರುತ್ತೆ. ಆದರೆ ಕಾಳಸರ್ಪ ದೋಷ ನಿವಾರಣೆ ಮಾಡ್ಕೊಂಡ್ಮೇಲೆ, ಹೌದಾ, ಇದಕ್ಕೆ ನಾವು ಏನಂತಂದ್ರೆ ಲಕ್ಷ್ಮೀನಾರಾಯಣ ಯೋಗ. ಲಕ್ಷ್ಮೀನಾರಾಯಣ ಯೋಗದಲ್ಲಿ ಇದ್ದವರು ಒಳ್ಳೆ ಗಂಡ ಸಿಗ್ತಾನೆ. ನಿಮಗಾದ್ರೂ ಗೌರ್ಮೆಂಟ್ ಜಾಬ್ ಇರುತ್ತೆ, ಇಲ್ಲ ನಿಮ್ಮ ಗಂಡನಿಗಾದ್ರೂ ಗೌರ್ಮೆಂಟ್ ಜಾಬ್ ಇರುತ್ತೆ 100%. ನೀವು ಇನ್ನು ಚಿಕ್ಕವರಿದ್ದೀರ. ಇವಾಗಲೇ ತಾವು ಕಾಳಸರ್ಪ ದೋಷವನ್ನ 2-3 ಸಲ ನೀವು ಪೂಜೆ ಮಾಡ್ಕೊಂಡಿದ್ದಕ್ಕೆ ಆದ್ರೆ ಆ ದೋಷ ನಿವಾರಣೆ ಆಗಿ ಹೋಗುತ್ತೆ. ದಯವಿಟ್ಟು ಅದು ಮಾಡ್ಕೊಳ್ಳಿ. ಬಟ್ 10ನೇ ಮನೆಯಲ್ಲಿ ಶನಿ ಮತ್ತು ಬುಧ ಬಹಳ ಚೆನ್ನಾಗಿದ್ದಾರೆ. ಬನ್ನಿ, 11ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. 4ನೇ ಮನಿ ಸ್ವಾಮಿ 9ನೇ ಮನಿ ಸ್ವಾಮಿ ಬಂದು ಎಲ್ಲಿ ಕೂತಿದ್ದಾನೆ? ಶುಕ್ರ 11ನೇ ಮನೆಯಲ್ಲಿ ಆದೇಶದಲ್ಲಿದ್ದಾನೆ. ಹಾಗಾಗಿ ಶುಕ್ರನಿಂದ ನೀವು ಸಿಕ್ಕಾಪಟ್ಟಿ ಲಾಭ ಪಡಿತೀರಾ. ನಿಮ್ಮ ಡ್ಯಾನ್ಸು, ಹಾಡು, ಸಿನಿಮಾ, ನಾಟಕ, ಚಿತ್ರಕಲೆ ಇವು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕಂದ್ರೆ 11ನೇ ಮನೆಯಲ್ಲಿದ್ದಾನೆ. ಸುದೀಪ್, ದರ್ಶನ್ ಅವ್ರಿಗೂ 11ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಅವ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಅವ್ರ ಮೇಲೆ ಬಂದಿತ್ತು, ಸಕ್ಸಸ್ ಕಂಡಿತ್ತು. ಶುಕ್ರ ಇಲ್ಲಿ ಬಹಳ ಚೆನ್ನಾಗಿದ್ದಾನೆ. ತಾಯಿ ನಿನಗೆ ಬಹಳ ಅಂದ್ರೆ ಬಹಳ ಚೆನ್ನಾಗಿದ್ದಾನೆ. ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಇದ್ದಾನೆ. ಬನ್ನಿ, ಶುಕ್ರನಿಂದ ಸಿಕ್ಕಾಪಟ್ಟಿ ಲಾಭ ಪಡಿತೀರ, ಹೌದಾ. ಈಗ 12ನೇ ಮನೆಯಲ್ಲಿ ಕುಜ ಉಚ್ಚನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. 3ನೇ ಮನಿ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಸೊ ತಾವು ದಯವಿಟ್ಟು ಕುಜ ಉಚ್ಚ ಇರೋದ್ರಿಂದ, ಅದು 12ನೇ ಮನೆ ಇರೋದ್ರಿಂದ ನಿಮಗೆ ಒಂದು ಫಾರಿನ್ ಸೆಟ್ಲ್ ಆಗ್ಬೋದು. ಕರೆಕ್ಟಾ? 2ನೇದು ಜೈಲ್ ಆಗ್ಬೋದು. 3ನೇದು ಆರೋಗ್ಯ ಹಾಳಾಗ್ಬೋದು. ಸತ್ಯವನ್ನು ಹೇಳ್ತಾ ಇದ್ದೀನಿ. ಫಾರಿನ್ ಸೆಟ್ಲ್ ಅಂದ್ರೆ ಹಿಂದಿನ ಕಾಲದಲ್ಲಿ ವೈದಿಕ ಆಸ್ಟ್ರಾಲಜಿ ಬರುವಾಗ ಏನು, ಉಚ್ಚ ಗ್ರಹ ಯಾವುದಾದ್ರೂ 12ನೇ ಮನೆಯಲ್ಲಿ ಬಂದ್ರೆ ಅವನನ್ನ ದೇಶದಿಂದ ಹೊರಗಡ್ತಿದ್ರು. ಈಗ ಇದು ಒಳ್ಳೇದಾಗಿದೆ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ, ಅದು ಸೆಕೆಂಡ್ರಿ. ಅವಾಗ ದೇಶದ್ರೋಹಿ ಎಂದು ದೇಶವನ್ನು ಬಿಟ್ಟು ಅವನ ಹೊರಗೆ ಹಾಕ್ತಿದ್ರು. ಅದಕ್ಕೆ ಫಾರಿನ್ ಸೆಟ್ಲ್ ಅಂತ ಏನಾಗುತ್ತೆ. ಈಗ ಜೈಲು ಮತ್ತು ಆರೋಗ್ಯ ಹಾಳಾಗ್ಬೋದು. ತಾವು ದಯವಿಟ್ಟು ನಿಮಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳಿ. ನೀವು ಮಾಡ್ಕೋಬೇಕಾಗಿಷ್ಟೇ, ಕುಜ ಪ್ಲಸ್ ಸೂರ್ಯ ಎರಡರದ್ದು. ಉಳ್ಕಿದ್ದೆಲ್ಲ ಓವರ್ ಆಲ್ ಚೆನ್ನಾಗಿದೆ. ಇವೆರಡರದ್ದು 11,000 ಜಪ ಆಗಬೇಕು ಹಾಗೂ ಹೋಮ ಆಗಬೇಕು. ಅಸಲಿ ನೀವು ಕಾಳಸರ್ಪ ದೋಷದ ನಿವಾರಣೆಗೆ ತಾವು ದಯವಿಟ್ಟು ಎಲ್ಲಿಗೆ ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ನೀವು ಮಾಡಿಸ್ಕೊಂಡು ಬಂದ್ರೆ ಬಹಳ ಉತ್ತಮ. ಉಳ್ಕಿದ್ದನ್ನೇ ನಾನು ಈ ಕರ್ಮಕಾಂಡಿ ಬ್ರಾಹ್ಮಣರ ಕಡೆಯಿಂದ ಇದನ್ನು ಕುಜ ಮತ್ತು ಸೂರ್ಯ ಶಾಂತಿ ಮಾಡಿಸ್ಕೊಡ್ತೀನಿ. ಓವರಾಲ್ ಜಾತಕದಲ್ಲಿ ಏನಿದೆ ಅಂತ ನೋಡ್ಬಿಡೋಣ. ಓವರಾಲ್ ಜಾತಕದಲ್ಲಿ ಒಂದು ಚಂದ್ರನಿಂದ ಹಾಗೂ ಗುರುವಿನಿಂದ ವಿಪರೀತ ರಾಜಯೋಗ ಇದೆ, ವಿಪರೀತ ರಾಜಯೋಗ ಇದೆ. ಓಕೆ, ನೆಕ್ಸ್ಟ್ 2ನೇದು ಲಕ್ಷ್ಮೀನಾರಾಯಣ ಯೋಗ ಇದೆ. ಅದ 3ನೇದು ಗೌರ್ಮೆಂಟ್ ಜಾಬ್ ಇದೆ. 4ನೇದು 9ನೇ ಮತ್ತು 4ನೇ ಮನೆ ಸ್ವಾಮಿ ಲಗ್ನೇಶ ಶುಕ್ರ ಇಲ್ಲಿ ಬಂದಿರೋದ್ರಿಂದ ಇದಕ್ಕೆ ನಾವು ಕುಬೇರ ಯೋಗನೂ ಅಂತೀವಿ. ಕುಬೇರ ಯೋಗ ಇದೆ, ಹೌದಾ. ಸೊ ಕುಜ ಇಲ್ಲಿ 12ನೇ ಮನೆ ಕೆಟ್ಟದ್ರಿಂದ ಏನು, ತಾವು ದಯವಿಟ್ಟು ಯಾರ್ಯಾರು ಪೂಜೆ ಮಾಡಿಸ್ಬೇಕು ಏನೇನಂತ ಹೇಳ್ತೀವಿ ನೋಡಿ. 1ನೇದು ಕಾಳಸರ್ಪ ದೋಷ. ಕಾಳಸರ್ಪ ದೋಷ ಇದನ್ನು ಪೂಜೆ ಮಾಡಿಸ್ಕೊಳ್ಳಿ, ಎಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. 2ನೇದು ಬಂದ್ಬಿಟ್ಟು ಕುಜ ಪ್ಲಸ್ ಸೂರ್ಯ. ಇವರಿಬ್ಬರದು ನೀವು ಏನ್ ಮಾಡಬೇಕು ಅಂದ್ರೆ 11,000 ಜಪ ಪ್ಲಸ್ ಹೋಮ ಮಾಡಿಸ್ಬೇಕು. ಇದನ್ನೇನಾದ್ರೂ ಮಾಡಿಸಿದ್ದೇ ಆದ್ರೆ ನಿಮ್ಗೆ ಏನು ಆಸೆ ಪಟ್ಟಿರ್ತೀರಲ್ಲ ನೀವು, ದಯವಿಟ್ಟು ತಾವು ಎಲ್ಲವೂ ಈಡೇರುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಲೈಕ್ ಆದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜಾತಕ ವಿಷಯ ನಮಸ್ಕಾರ.
ಏ ಮಂಜು